ಬರೀ ಎಡವಟ್ಟುಗಳೇ ಆಗ್ತಾ ಇದ್ದಾವೆ. ನನ್ನ ಮಕ್ಕಳು ನನ್ನ ಮಗ ಸೊಸೆ ಮನೆ ಬಿಟ್ಟು ಹೋದಾಗಿಂದಲೂ ನನಗೆ ಯಾಕೋ ಬರೀ ಎಡವಟ್ಟುಗಳು. ನೋಡು, ಇವತ್ತು ಯಾವುದೋ ಒಂದು 10,000 ರೂಪಾಯಿ ಬರಬೇಕಾಗಿತ್ತು, ಅದು ಬಂದಿಲ್ಲ. ಅದು ಯಾವ ಕಡೆಯಿಂದಲೂ ಬರೋದಪ್ಪ, ಅದೇನೋ ಇದಾಗ್ಬಿಡ್ತು. ಮನೆ ಹೆಸ್ರಿಗೆ ಮಾಡಿಸ್ಕೋಬೇಕಾಗಿತ್ತು, ಅದು ಇದಾಯಿತು. ಮನೆ ಬಾಡಿಗೆ ಬರೋದು ತಿಂಗಳ ಆ ದುಡ್ಡು ಹೋಯ್ತು. ಬರೀ ತಿಂಗಳೆಲ್ಲ ಬರೀ ಎಡವಟ್ಟುಗಳೇ. ಸುಮ್ಮನೆ ಅದು ಇದು ಅಂತೇಳಿ ಎಷ್ಟೊಂದು ದುಡ್ಡು ಖರ್ಚಾಯಿತು. ಬರೀ ಎಲ್ಲ ಎಡವಟ್ಟುಗಳು ಆಗ್ತಾಯಿದ್ದಾವೆ. ಈ ತಿಂಗಳೆಲ್ಲ ಬರೀ ನನಗೆ ಯಾಕೋ ಚಿಂತೆ ಅನ್ನೋ ಸ್ಟಾರ್ಟ್ ಆಗಿಬಿಟ್ಟೈತೆ. ಯಾಕೋ ಏನಪ್ಪ, ಯಾಕೋ ನನ್ನ ಗ್ರಾಚಾರನೇ ಸರಿ ಇಲ್ವೋ, ಏನಾಗೈತೋ ಏನೋ ಅನ್ನಿಸ್ಬಿಟ್ಟೈತೆ ನನಗಂತ. ಯಾಕಜ್ಜಿ ಚೆನ್ನಾಗಿಲ್ವೇ? ಯಾವಾಗಲೂ ಮಕ್ಕ ಎಳೆ ಬಿಡ್ಕೊಂಡು ಕೂಕಂತೀಯ? ಆ ತಾಯಿ ನನಗೆ ನಿಮ್ಗೆ ಹೋಗ್ರಿ ಸುಮ್ಮನೆ. ನನಗೆ ಚಿಂತೆ. ನಮಗೆ ಒಟ್ಟು ಎಡವಟ್ಟುಗಳು ಬರೇ ಇಂಥವಾಗ್ತಾವಲ್ಲಪ್ಪ ಅಂಬೋದು ನಮಗೆ ಚಿಂತೆ. ನಿಮ್ಗೆ ಯಾವ ಚಿಂತಿಲ್ಲ ಕಾಂತಿಲ್ಲ. ನಿನ್ನ ಉಂಟ್ಕೊಂಡು ಸೆನಕೈದ್ದೀರಾ? ಯಾವ ಚಿಂತಿಲ್ಲ, ಹೋಗ್ರಿ. ಸುಮ್ಮನೆ ಯಾಕೆ ಈಗ ಮಾತಾಡಿದ್ರೆ ಮಾತುಗಳೆಲ್ಲ ಹೋಗ್ತೇವೆ. ಸುಮ್ಮನೆ ಹೋಗೋದು ಕಲಿ, ಏನೇ ಮಾತಾಡ್ಬೇಡ ಸುಮ್ಮನೆ ಅಂತಾಗಿ. ಯಾವಾಗಲೂ ಯೋಚನೆ ಮಾಡ್ತಿದ್ರೆ ಇನ್ನೇನಾಜಿ? ಯೋಚನೆ ಮಾಡಬಾರ್ದು. ಯಾಕೆ ಯೋಚನೆ ಮಾಡ್ತೀಯ? ಯೋಚನೆ ಮಾಡೋ ಅಂಥದ್ದು ಏನಾಗೈತೆ ನಿನಗೆ? ಯೋಚನೆ ಮಾಡಬಾರ್ದು. ಯಾವತ್ತೂ ಖುಷಿಯಾಗಿರೋದು ನೋಡಬೇಕು. ಯೋಚನೆ ಮಾಡ್ತಿದ್ರೆ ಯಾವುದೂ ಒಳ್ಳೇದಾಗಲ್ಲ. ವಾಸಿಕತ್ತ ನನಗೆ ಜಾಸ್ತಿ ತಲೆ ತಿನ್ನಬೇಡ. ನಾವು ಹೆಂಗ ಇರ್ತೀವತ್ತು ನಮ್ಮ ಪಾಡಿಗೆ ನಾವು ಇರೋದು ಗೊತ್ತೈತಿ. ಹೇಳಿದ್ರೆ ಸಿಟ್ಟಾಗುತ್ತೆ. ಮತ್ತೆ ಹೇಳಲ್ಲ ನಾನು. ಈ ತಾಯಿ ಪಿಳ್ಳಿ ಆತು ಬದುಕು ಮಾಡ್ಕೊಡಲ್ಲ ನಮ್ಮ ತಾಯಿ. ನನ್ನಂತೂ ಏನು ಮಾಡಬೇಕು ಎಂಬ ಚಿಂತೆ ಶುರುವಾಗೈತೆ. ಒಂಥರ ತಲೆಯೆಲ್ಲ ತಿರುಗ್ದಂಗೆ ಆಗುತ್ತೆ. ಯಪ್ಪ, ನನಗಂತೂ ಎದ್ದಾಗಿಂದ ಸೆನಕ್ಕಿಲ್ಲ. ಏನು ಮಾಡೋದ ಏನೋ ಈ ಅಪ್ಪಂತ ಹೇಳ್ತೀನಿ. ಏನೋ ಮಾಡಿ ಇವ್ರನ್ನ ಕಳ್ಸಪ್ಪತ್ತ ಅಂತ ಹೇಳ್ತೀನಿ. ಮಕ್ಕಳು ನನಗೆ ನನ್ನ ಮಗ ಸೊಸೆ ಹೋದಾಗಿಂದ ಬರೀ ಎಡವಟ್ಟುಗಳು. ನಾನು ನೋಡ್ತಾ ಇದ್ದೀನಿ, ಬರೀ ಎಡವಟ್ಟುಗಳು. ಒಂದು ಒಳ್ಳೇದಾಗ್ತಾ ಇಲ್ಲ. ಒಳ್ಳೇದಾಗ್ತಿದ್ರೆ ಬಿಡಪ್ಪ, ಯಾವುದೋ ಒಂದು ಒಳ್ಳೇದಾಗ್ತೈತೆ ಅನ್ಬೋದು. ಬರೀ ದುಡ್ಡು ಹೋಗ್ತಾನೆ ಐತೆ ಹೊರ್ತು ಯಾವುದು ಇದಾಗ್ತಿಲ್ಲ. ನನ್ನ ಮಗನೂ ಸೊಸೆ ಎಲ್ಲ ಮನೆಯಾಗಿದ್ದಾಗ ಏನೂ ಆಗ್ತಿರ್ಲಿಲ್ಲ. ಅಂದರೆ ಈಗ ನೋಡು, ಎಲ್ಲ ಬರೀ ಹಿಂಗಾದರೆ ಹೆಂಗೆ ನಮ್ಮ ಜೀವನ ಆಗುತ್ತೆ ನನಗೆ. ಅವ ಅಂಗಡಿ ಒಂದು ನೆಚ್ಕೊಂಡಿದ್ರೆ ಆಗಲ್ಲ. ಆದರೆ ಪಾಪ ಯಪ್ಪ ಒಬ್ಬ ಕಷ್ಟ ಪಡೋನು ಅಂದರೆ ಚೆನ್ನಾಗಿ ಆಗುತ್ತೆ. ಏನು ನಮಗೇನು ಚಿಂತಿಲ್ಲ. ಆದರೂ ಒಂದು ಬಾಡಿಗೆ ಬರೋದು, ಕೈಯಾಗ ದುಡ್ಡಿರೋವು ಅನ್ನೋದೊಂದು ನನಗೆ. ಈ ಪ್ರೇಮ ನೋಡಿದರೆ ಮಾತಾಡ್ಸಲ್ಲ. ನಾನು ಓಟು ಎಡವಟ್ಟುಗಳು ಮಾಡ್ಕೊಬಿಟ್ಟೆ ಕಡಮ್ಮ ಇವಳಿಂದಾನ. ಏನಪ್ಪ ಯೋಯ್, ನನಗೆ ಮೊದಲು ಪತ್ತಿಲ್ಲ. ಯಾರು ಕೂಟನ ಉದ್ದು ಗಲಾಟೆಗೆ ಹೋಗ್ತಾಳೆ. ಯಾತು ನೀನು ಗಲಾಟೆ ಮಾಡ್ಕೊಬೇಡಮ್ಮ, ನಿನ್ನ ಪಾಡಿಗೆ ನೀನು ಇರಮ್ಮ ಅಂತಂದ್ರು ನೋಟು ಗಲಾಟೆ ಮಾಡ್ಕೊಂಡತ್ತ. ಇಲ್ಲೋದು ಮನೆಯಾಗೆ ಬರೀ ಪರದಾಡಿರು. ಮತ್ತು ಈಗ ಹಿಂಗೆ ಆಗೋದು. ಮನೆಯಾಗೆಲ್ಲ ಶಾಂತವಾಗಿ ಎಲ್ಲರೂ ಚೆನ್ನಾಗಿದ್ರೆ ಏನೂ ಆಗಲ್ಲ. ಹಿಂಗೋಟು ಒಬ್ರಿಗೊಬ್ರು ಪರದಾಡ್ಕೊಂಡ್ರೆ ಮನೆಯಾಗೆ ಹಿಂಗೆ ಎಡವಟ್ಟುಗಳಾಗೋದು. ಬಂದಿರೋ ದುಡ್ಡು ಹೋಗ್ತವೆ, ಬರೋ ಅಂತಾಗ ಅಂತ ಕೆಲಸಗಳು ಆಗಲ್ಲ. ಬರೀ ಇಂಥವೇ ಕಣಪ್ಪ ನನಗಂತೂ. ಯಾಕೆ ಚೈತ್ರ ಅಮ್ಮಯ್ಯನ ಕೇಳಕ್ಕಿಲ್ವೇ ಮನೆನ ಹೆಸ್ರಿಗೆ ಮಾಡಿಸು ಅಂತ? ಅದೆಲ್ಲ ಏನು ಹೇಳೋದು ಒಂದು ಮಾತಾಗಿ ಕೇಳಬೇಕಾಗಿತ್ತು. ನೀನು ಹೋಗಿ ಕೇಳಿದ್ರೆ ಚೆನ್ನಾಗಿರ್ತಿತ್ತಪ್ಪ. ಅವಳಿ ಅಂಬೋದು ಒಂದಿಟ್ಟು ಪ್ರೀತಿ ಇರೋದು. ನಾಳೆ ಕೇಳಿದ್ದಾಯ್ತು. ನಮಗೂ ಮಕ್ಕಳು ಮೊಮ್ಮಕ್ಕಳು ಇದ್ದಾರಪ್ಪ. ಇಸ್ತೀನಿ ನೀವು ಬಾಡಿಗೆ ಇಸ್ಕೊಂಡಿದ್ದೀರಾ? ಇನ್ನು ನಮಗೂ ಮಕ್ಕಳು ಮೊಮ್ಮಕ್ಕಳು ಇದ್ದಾರೆ, ನಾವು ಮಾಡಬೇಕು. ಯಾರು ಇಲ್ದಿದ್ರು ಬಿಡಪ್ಪ, ಯಾರು ಇದ್ದಾರೆ ಅಂತ ಮಾಡ್ತಿದ್ವಿ ಅಂತಾರೆ. ನೀವೀಗ ಹಿಂಗೆ ಮಾಡ್ಕೊಂಡು ಹಿಂಗೆ ಆಗ್ತೈತೆ ಎಡವಟ್ಟುಗಳು. ಏನು ಮಾಡೋಣ? ಅದಕ್ಕೆ ಮತ್ತೆ ಹೆಂಗಸರು ಸ್ವಲ್ಪ ದುಡ್ಕಿ ಮಾತಾಡೋದನ್ನ ಕಡಿಮೆ ಮಾಡಬೇಕು ಅನ್ನೋದು. ಸುಮ್ಮನೆ ಸಿಟ್ಟಿ ಒಂದೊಂದು ಮಾತಾಡ್ಬಿಡ್ತೀರ. ಮಾತು ಎಲ್ಲಿಗೆ ಹೋಗಿ ಎಲ್ಲಿಗೆ ಬರ್ತವೆ ಎಂಬುದು ಯೋಚನೆ ಮಾಡಬೇಕು. ಸುಮ್ಮನೆ ನೋಡಿ ಇವಾಗ ಹೆಂಗೆ ಬರೋ ದುಡ್ಡನ್ನು ತಾಳಾಗಿ ಉತ್ಕೊಂಡಂಗೆ ಆಯಿತು. ಒಂದು 35,000 40 ಸಾವಿರ ಬಾಡಿಗೆ ದುಡ್ಡಾದರೂ ಬರೋದಾತಾಗೆ. ಹೆಂಗೆ ಕಮ್ಮಿ ಕೊಟ್ಟಿದ್ರು 30,000 ಪಕ್ಕ ಬರೋದಮ್ಮ. ಹೆಂಗೋ ಇಟ್ಕೊಂತಿದ್ದೆ, ಕೈಯಾಗ ದುಡ್ಡಿರೋವು. ನಿನ್ನ ಖರ್ಚು ನೀನು ಹೆಂಗೋ ಇಟ್ಕೊಂಡು ಏನೋ ಮಾಡ್ಕೊಂತಿದ್ದ ಅತ್ತ. 30,000 ನೀನು ಖರ್ಚು ಮಾಡ್ತಿರ್ಲಿಲ್ಲ. ಹೆಂಗೆ ನಿನಗೆ ಒಂದು ಮನೆ ಖರ್ಚಾಗಿರ್ಬೋದು, ಅದೆಲ್ಲ ಹೆಂಗೋ ಮೇಂಟೈನ್ ಮಾಡ್ತಿದ್ದೆ. ನಾನೇನು ಕೇಳ್ತಾನೆ ಇರಲಿಲ್ಲ ನಮ್ದಂಗಡಿ ದುಡ್ಡ ಎಲ್ಲ. ಇವಾಗ ನೋಡಿ ಎಡವಟ್ಟುಗಳು ಮಾಡ್ಕೊಂಡು ಎಂಥ ಕೆಲಸ ಮಾಡ್ಕೊಂಡ್ವಲ್ಲಪ್ಪ ಅಂತ ಅನ್ನಿಸ್ತೈತೆ. ತುಂಬ ಬೇಜಾರಾಗ್ತೈತೆ ಚೈತ್ರ ಹಿಂಗೆ ಮಾಡೋದ್ರಿಂದ. ನಾನು ಬರೀ ತಿಂಗಳಲ್ಲಿ ಬರೀ ಎಡವಟ್ಟುಗಳು ಅಮ್ಮಂಗೆ. ಬ್ಯಾಗ್ ತಗೊಂಡು ಅಲ್ಲಿಗೆ ಬಂದೆ. ಯಾಕೆ ಅಲ್ಲಿಗೆ ಬಂದೆ? ಮಂಚತಕ್ಕೆ ಎಲ್ಗೆ ಹೋಗ್ತೀಯ? ಊರಿಗೆ ಹೋಗ್ತೀಯ? ಊರಿಗೆ ಹೋಗೋಣಪ್ಪ. ಯಾವ ಊರಿಗೆಲ್ಲ ಕೇಳಿಲ್ಲ ಚೈತ್ರಮ್ಮ. ನಾನು ಪುಣ್ಯ ಶಿವಾನಿತಾಗ ಇರ್ತೀನಿ, ಇರಲ್ಲ. ಯಾಕತೆ? ಯಾಕೆ ಹೋಗ್ತೀಯ? ಸುಮ್ಮನಿರು. ಏನು ಹೋಗ್ಬೇಡ. ನೀವಿದ್ರೆ ಮನೆ ತಾಗೆ ಎಷ್ಟು ಜವಾಬ್ದಾರಿಯಿಂದ ನೋಡ್ಕೊಂತೀರ. ಏನು ಬೇಡ, ಹೋಗ್ಬೇಡ ಕಣತ್ತೆ. ಯಾಕೆ ಹೋಗ್ತೀಯ? ಯಾಕಣಮ್ಮ, ನಾನು ಇಲ್ಲಿರಲ್ಲ. ನಾವಿದ್ರೆ ಯಾವ ಥರ ಮಾತಾಡಂಗಾಗುತ್ತೆ. ಅವ್ರನ್ನೇ ಇಕ್ಕೆ ಅವ್ರ ಅಕ್ಕ ತಂಗಿಯರು ಅಣ್ಣ ತಮ್ಮಗಳು ಹಿಂದೆ ಮುಂದೆ ಬಂದಿರೋ ಅಂಥವಳನ್ನ ಸಂಬಂಧಿಕರ ಮನೆ ಕರ್ಕೊಂಬಂದಿದೆಯಲ್ಲ, ಅವಳನ್ನ ಇಕ್ಕೆ ಸುಮ್ಮನೆ ಮಾತಾಡಿದ್ರೆ ನಮಗೆ ಆಗಲ್ಲ. ಒಟ್ಟು ವಯಸ್ಸಾದ ಮೇಲೆ BP ಶುಗರು ಅಂತಾರೆ. ಹೆಂಗೆ ಸೆನಕೈದಿ ದೇವ್ರಂತೂ ಅನ್ನ ಕೊಟ್ಟವನೆ, ಹೆಂಗೆ ಅತ್ತ ಉಂಟ್ಕೊಂಡು ಆರೋಗ್ಯ ಕೊಟ್ಟವನೆ ಸೆನಕೈದಿ. ಸುಮ್ಮನೆ ಮಾತಾಡಿ ಆಮೇಲೆ ಟೆನ್ಷನ್ ಮಾಡ್ಕೊಂಡು BP ಶುಗರ್ ಬಂದ್ರೆ ಆಮೇಲೆ ಸೆನಕಿದ್ದಾರನೇ ನೋಡೋದು. ಬಂಗ ಸೆನಕಿಲ್ದಂಗೆ ಆದರೆ ಯಾರು ನೋಡ್ತಾರೆ? ಹೆಂಗೆ ಸೆನಕಿರತ್ಕತ್ತ ಯಾರನ್ನ ತುತ್ತು ಮುದ್ದೆ ಇಕ್ತಾರತ್ತ. ಸೆನಕಿಲ್ಲ ಅಂದರೆ ಯಾರು ನೋಡಲ್ಲ. ನೀನು ನೋಡ್ಕೆ ಅಂತೇಳಿ ಸುಮ್ಮನೆ ಯಾರು ಅವರು ಇವರು ಅಂಬೋದು ಬೇಡ.
ಹೆಂಗತ್ತ ದೇವ್ರ ದಯದಿಂದ ದೇವ್ರ ಆರೋಗ್ಯ ಚೆನ್ನಾಗಿ ಕೊಟ್ಟವನಿ ಹಿಂಗೆ ನಡ್ತಾನೆ ಹಿಂಗೆ ತಗೊಂಡ್ರೆ ಸಾಕು ಪರಮಾತ್ಮ ಅಂತ ನಾನು ಪರಮಾತ್ಮನ ಬೇಡ್ತೀನಿ. ನನ್ನಂತ ಮೂಲೆಗೆ ಬೆಳೆಸ್ಬೇಡಪ್ಪ, ಹಿಂಗೆ ನಡೆದಾಡ್ತಲೇ ಹೋಗ್ಬೇಕಪ್ಪ ಪರಮಾತ್ಮ ಅಂತ ಬೇಡ್ತಾ ಇದ್ದೀನಿ ನಾನು. ಅದಕ್ಕೆ ನಾನು ಹಿಂಗೆ ಹೋಗ್ತೀನಿ. ಹಂಗೆ ಅನ್ಬೇಡ ಕಣತ್ತೆ, ನೀನು ಹೋದ್ರೆ ಇನ್ನೂ ಏನು ಎಡವಟ್ಗಳಾಗ್ತಾವೋ ಏನೋ. ಮೊದಲೇ ಇವಾಗ ಮನೆಯಾಗೆಲ್ಲ ಹೊಂದ್ಕೊಂಡು ಎಡವಟ್ಗಳಾಗ್ತಾ ಇದ್ದಾವೆ. ಅದಕ್ಕೇನೆ ನೀನು ಹೋಗ್ಬೇಡ ಕಣತ್ತೆ. ಹೋದ್ರೆ ನಮಗೆ ಭಾಳ ಬೇಜಾರಾಗುತ್ತೆ. ಸ್ನಾನ ಮಾಡ್ಕೊಳ್ರಿ ತಾಯಿ, ಇಬ್ರಿಗೂ 7 ವಾಲ್ಟೆ ಅಷ್ಟೇ. ನಾನಂತ ಇರಲ್ಲ ನೋಡು. ನೀವು ಅತ್ತೆನ ಬ್ಯಾಗ್ ತಗೊಂಡು ಸುಮ್ಮನೆ ಹೋಗ್ತಾ ಇರೋದೆ. ಹಿಂಗಾದ್ರೆ ಹೆಂಗಪ್ಪ? ಸಾರು ಹಿಂಗೆ ಮಾಡಿದ್ರೆ ನಮ್ಮ ಮನ್ಗಳಾಗೆ ಎಲ್ಲ ಎಡವಟ್ಗಳಾಗ್ತಾ ಇದ್ದಾವೆ. ಮನೆಯಾಗೆಲ್ಲ ಹೊಂದಾಣಿಕೆಯಿಂದ ಇದ್ದರೆ ಎಲ್ಲ ಒಳ್ಳೇದಾಗೋದು. ಯಾವಾಗ ಇಂಥದ್ದೆಲ್ಲ ಒಂದಿಟ್ಟು ಬಿರುಕು ಅನ್ನೋದು ಬಂತ ಅವಾಗಿಂದಲೂ ನೋಡಿ ಯಾವ ಥರ ಎಡವಟ್ಗಳಾಗ್ತಾ ಇದ್ದಾವೆ ಚೈತ್ರ. ತುಂಬ ಬೇಜಾರಾಗ್ತೈತೆ ನನಗೂ ನೆನೆಸ್ಕೊಂಡ್ರೆ. ಮನೆಯಲ್ಲೆಲ್ಲ ನಮ್ಗೆ ಎಷ್ಟು ಚೆನ್ನಾಗಿ ದುಡ್ಡು ಕೊಡ್ತಿದ್ದು, ಈ ತಿಂಗಳು ಎಷ್ಟು ಲಾಸ್ ಆಗೈತೆ ಅನ್ನೋದು ಯೋಚನೆ ಮಾಡ್ದೆ ನಾನು. ಏನಲ್ಲ ಅಂದ್ರೆ 1 ಲಕ್ಷ ದುಡ್ಡು ಉಳಿಸ್ತಿದ್ದಾನು, 50 ಸಾವಿರನೂ ದುಡ್ಡು ಉಳಿದಿಲ್ಲ. ಬರೀ 20ರಿಂದ 30 ಸಾವಿರ ದುಡ್ಡು ಉಳಿಸಿದ್ದೀನಿ. ಆ ಬಾಡಿಗೆ ದುಡ್ಡು ಬೇರೆ ಬರೋದು ನಿನಗೆ. ಎಲ್ಲ ಬರೀ ಎಡವಟ್ಗಳು ಈ ತಿಂಗಳು. ನಮ್ಮ ಪುಣ್ಯನು ಶಿವನಿ ಹೋದಾಗಿಂದಂತೂ ಮನೆಯಾಗ ನೆಮ್ಮದಿನೇ ಇಲ್ಲ. ಆ ಹುಡುಗರು ಬೇರೆ ಇಲ್ಲೋದ್ಕೋ ಅದಕ್ಕೂ ಎಸೋ ಓದನಿಲ್ಲ. ಅಮ್ಮಂಗೆ ಬೇಕು ಅನ್ನಿಸ್ತೈತಿ. ನೋಡು ಮನೇನು ನಮ್ಮಮ್ಮಯ್ಯ ಹೆಂಗ ಕೊಟ್ಟಿತ್ತು. ನಾನು ಎಲ್ಲ ಇದು ಮಾಡ್ಕೊಂಡೆ. ಈಗ ಹೊಂದ್ಕೊಂಡು ಚಿಂತೆ ಶುರುವಾಗೈತಪ್ಪ ನನಗೆ. ಏನು ಮಾಡೋಣ ಅನ್ನಿಸ್ತೈತೆ ಹೋಗತ್ತ. ಈಗ ನಮ್ಮ ತಮ್ಮರು ಬೇರೆ ಅತ್ತಗೆ ಹೋಗ್ರಿ ಅಂದ್ರು ಹೋಗಲ್ಲಪ್ಪ. ಏನು ಮಾಡೋಣ? ನೀನು ಒಂದು ಮಾತು ಹೇಳಕ್ಕಿಲ್ವಿ? ಕಣೆ, ಹೋಗ್ರಿ ಅಂತ ಹೆಂಗೆ ಹೇಳೋಕ್ಕಾಗುತ್ತೆ ಹೇಳಿ? ನೀನೇ ಯೋಚನೆ ಮಾಡಿ ಚೈತ್ರ. ಈಗ ಯಾರೇ ಆಗಲಿ ಮನೆಗೆ ಬಂದವ್ರನ್ನ ಹೋಗ್ರಿ ಅಂತ ಹೇಳೋಕ್ಕಾಗುತ್ತೆ? ನೀನು ಹೇಳು. ಇವಾಗ ಏನೋ ನನ್ನ ತಮ್ಗೆ ಹೇಳಿದ್ರೆ ನಮ್ಮ ಅಪ್ಪ ಏನಪ್ಪ ಇದು ಹಿಂಗೆ ಹೇಳ್ತೈತೆ, ಹೋಗ್ರಿ ಅಂತ ನಮ್ಮ ಅಪ್ಪನೇ ಹೇಳ್ತೈತೆ ಅಂತೇಳಿ ಬೇಜಾರಾಗಲ್ವಾ? ಹೇಳೋಕ್ಕಾಗಲ್ಲ, ಸುಮ್ಮನಿರು ಚೈತ್ರ. ಹೋಗು, ಏನು ಮಾಡೋದ ಏನೋ. ನನಗಂತೂ ತಲೆ ಕೆಟ್ಟಂಗಾಗ್ಬಿಟ್ಟೈತೆ. ಒಂದು ಸ್ವಲ್ಪ ಸುಮ್ಮನೆ ಮನಕ್ಕೆ ಹೋಗು. ಹಿಂಗೇನಾದ್ರು ಟೆನ್ಷನ್ ಮಾಡ್ಕೊಂಡು ಸುಮ್ಮನೆ ಒಂದು ಸ್ವಲ್ಪ ರೆಸ್ಟ್ ಮಾಡಿಬಿಡ್ಬೇಕು. ಏನು ಕೆಲಸ ಅಲ್ಲಿ ಇದ್ದಿದ್ರೆ ಇರಲಿ, ಹೋಗು ರೆಸ್ಟ್ ಮಾಡು. ಯಾರು ಹೇಳೋಕ್ಕಾಗಲ್ಲ, ಮನೆಗೆ ಬಂದವ್ರಿಗೆ ಹೋಗ್ರಿ ಅಂತ ಹೇಳೋಕ್ಕಾಗುತ್ತೆ? ಅದರಲ್ಲಿ ನನ್ನ ಮಗಳಿಗೆ ಹೇಳೋಕ್ಕಾಗುತ್ತಾ? ಯಪ್ಪನ ಹಿಂಗೆ ಅಂತ ಏನು ಮಾಡೋದಾಗತ್ತೆ? ನಾವು ನನಗಾಗಿದ್ದು ನನ್ನ ಮಗಳಿಗಾಗೋದು ಬೇಡ ಅಂತ ನಾನು ಇದು ಮಾಡಿದ್ರೆ ಅದೇನೋ ಹೋಗಿ ಏನೋ ಆಯಿತು. ಇವ್ರು ಹೋದ್ರೆ ಸರಿ ಹೋಗುತ್ತೆ. ಅವ್ರು ಹೆಂಗೋ ಮನೆಗೆ ಬರ್ತಾರತ್ತ ನನ್ನ ಮಗನ ಸೊಸೆ. ಅಯ್ಯೋ, ಅವ್ರು ಇದ್ದರೆ ಇಂಥವೆಲ್ಲ ಏನೂ ಆಗ್ತಿರ್ಲಿಲ್ಲ. ಹಿಂಗೆ ಒಬ್ರಿಗೊಂದು ಪರದಾಡೋದಕ್ಕೆ ಇಂಥವೆಲ್ಲ ಮನೆಗಳಾಗೆ ಎಲ್ಲ ಹೊಂದಾಣಿಕೆಯಿಂದ ಇದ್ರೇ ಎಲ್ಲ ಒಳ್ಳೇದಾಗುತ್ತೆ. ನಿಜ ನನಗಂತೂ ಎಷ್ಟೊತ್ತಿ ನನ್ನ ಮಗ ಸೊಸೆ ಎಲ್ಲ ಮಂತಕ್ಕೆ ಬರ್ತಾರೋ ಅಂತ ಚಿಂತೆ ಶುರುವಾಗ್ಬಿಟ್ಟೈತಿ. ಏನು ಮಾಡೋದಪ್ಪ ಇವಾಗ? ಈ ಅಪ್ಪನು ಹಿಂಗೆ ಹೇಳೋಕ್ಕಾಗಲ್ಲ ಅಂದರೆ ನಾವು ಎಷ್ಟು ಹೇಳೋಕ್ಕಾಗುತ್ತೆ? ಹೋಗ್ರಿ ಅಂತ ಹೇಳಲ್ಲ. ನಾವು ಬಾಯಿ ಬಿಟ್ಟು ಹೇಳಿದ್ರು ಏನಪ್ಪ ಇದು ಹಿಂಗೆ ಹೇಳ್ತಾರೆ ಅಂತ ಬೈಕಂಬ್ತಾರೆ. ನಮ್ಮ ಸ್ವಾತಂತ್ರ್ಯ ಇಲ್ಲದಕ್ಕೆ ಮನೆಯಾಗ ಹಂಗೆ ಬಿಕೋ ಅನಿಸುತ್ತೆ, ಬೇಜಾರಾದಂಗೆ ಆಗುತ್ತೆ. ಎಷ್ಟೋ ಜನ ಇಲ್ಲ ಅಂತ ಅನ್ನಿಸ್ತಾ ಐತಿ. ಬಂದೇಟಿಗೆನೆ ಮಮ್ಮ ನೀರು ಕುಡಿತೀಯನ್ ಮಮ್ಮ ಅಂತ ಕೊಡೋದು. ಪಾಪ ಇವಳಿಗೂ ಸಾಕಾಗಿರುತ್ತೆ. ಅವಳು ಕೆಲಸ ಮಾಡ್ತಾಳೆ ನಮ್ಮ ಆರಾಮ, ಅವಳು ನಂಬಕ್ಕಾಗಲ್ಲ. ಪಾಪ ಬಂದಿದ್ದ ತಕ್ಷಣ ಎಂತ ಚೆನ್ನಾಗಿ ನೀರು ಕೊಡೋದು. ಅದಕ್ಕೆ ಮತ್ತು ಮನೆಯಾಗೆ ಹೆಣ್ಮಕ್ಳು ಇರಬೇಕು. ಮುಗಿತೇನಪ್ಪ? ಸಾಲು ಮುಗಿಸಿ ಬಂದೆ. ಸಾಲೆಲ್ಲ ಕೊಚ್ಚಿ ಬಂದಮ್ಮ. ನಾಳೆಗೆ ಇನ್ನೊಂದು ಸಾಲ ಇರ್ತಾಮನ ಅಂತೇಳಿ ಆ ಸಾಲೆಲ್ಲ ಇದು ಮಾಡಿದೆ. ಅಡುಗೆ ಆಗೈತಿ. ಮಾಡ್ತಾ ಇದ್ದಪ್ಪ, ಮುದ್ದೆ ಇಕ್ಕಿದ್ದೀನಿ. ಬಾ ಕೂಕ ಬಾ. ಸ್ವಾತಂತ್ರ್ಯ ಇಲ್ಲದಕ್ಕೆ ಬೇಜಾರಾಗುತ್ತಲ್ಲೇನು ಮಂತಾಗಂಗೆ ನೇರಣ ಬುತ್ತಿ ಇದ್ದಿದ್ರೆ ಅಂತ ಸೆನಕ್ಕೆ ಇಡತಿ ಮುದ್ದೆ ಮಾಡಿಕ್ಕಾದು. ಪಾಪ ನಿನ್ಗೂ ಒಟ್ಟು ವಾಲ್ ತಗೊಳ್ ಬದುಕು ಮಾಡ್ಕೊಂಬಂದು ಮುದ್ದೆ ಮಾಡ್ಬೇಕಂದ್ರೆ ಆಗಲ್ಲ ಅಲ್ಲಿ. ನಾನು ಮಾಡೋದಪ್ಪ ಮಾಡ್ಕೊಂಡು ಉಣ್ಲೇಬೇಕು ಪಾಪ. ಬಾ ಅಂತಿ ಅವಳೊಂಬ ತಿಂಗಳು ತಕ್ಕ ಕೆಲಸ ಮಾಡ್ಯವಳೆ. ಅದಕ್ಕೆ ಕಣಪ್ಪ ಸುಖವಾಗಿ ಯಾರಿಗೆ ಆಗಿದ್ದು. ಅಪ್ಪ ಹೆಂಗೆ ನನ್ನ ಸೊಸೆ ಹೆಂಗೆ ಆಡೋದ್ಲ ಏನೋ. ಈಗ ನಾನು ಹಂಗೆ ತ್ಯಾಪಟ್ಯಾರ ಒಬ್ಬೊಬ್ರು. ಏನಿಲ್ಲ ಅವಳು ಒಂದೇ ದಿವಸಕ್ಕೆ ಎತ್ಕೋಕೊಬಿಟ್ಲು. ಈಗೇನು ಬಾಣ್ತಿ ಅಮ್ಮಂಗೆ ಇಲ್ಲ ನೋಡಾಗ. ಹಂಗೆ ಇದ್ದಾಳೆ ಎಂತ ಸೆನಕ್ಕೆ. ಹೆಂಗೆ ಸೆನಕ್ಕ ಇದ್ದಾನತ್ತ ಹುಡ್ಗಾನು. ಹೆಂಗೆ ದೇವ್ರದ ಇದರಿಂದ ನಮ್ಮ ಹುಡುಗರಿಗೆ ಸುಖವಾಗಿ ಏರ್ಗೆ ಆತಾತ್. ಹೆಂಗೆ ಸಾಕು ಸೆನಕ್ಕಿಲ್ಲ. ಮುದ್ಗಿಕ್ಕೆ ನನಗೂ ಬೇಜಾರಾಗುತ್ತಪ್ಪ. ಸ್ವಾತಿ ಇಲ್ಲದಕ್ಕೆ ಏನು ಮಾಡೋದು? ನೋಡಿದ್ರಲ್ಲ ವೀಕ್ಷಕರೇ, ನಮಗೆ ನಮ್ಮ ಸೊಸೆ ಇಲ್ಲದಕ್ಕೆ ತುಂಬ ಬೇಜಾರಾಗ್ತೈತೆ. ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿತ್ತು, ತುಂಬ ಚೆನ್ನಾಗಿದ್ವಿ. ಇವಾಗ ಒಂಥರ ಏನೋ ಕಳ್ಕೊಂಡಂಗೆ ಆಗ್ತೈತೆ. ನೋಡ್ತಾ ಇರಿ, ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬಾಯ್ ಬಾಯ್, ಸಿ ಯು.